ಚಾಲೆಂಜರ್ಸ್ ಬೆಂಗಳೂರು ಮತ್ತು ಮುಂಬೈ ಇಂಡಿಯನ್ಸ್ ನಡುವಿನ ಭಾನುವಾರದ ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತದ ಇಬ್ಬರು ಸ್ಟಾರ್ ಆಟಗಾರರು ಗಾಯಗೊಂಡಿದ್ದಾರೆ. ಹೌದು, ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಗಾಯಗೊಂಡು ಪಂದ್ಯವನ್ನ ಅರ್ಧದಲ್ಲಿ ತೊರೆಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪಂದ್ಯದ ವೇಳೆ ಫೀಲ್ಡಿಂಗ್ ಮಾಡುತ್ತಿದ್ದಾಗ ತೀವ್ರ ಒತ್ತಡ ಮತ್ತು ವೇಗದ ಆಟದ ನಡುವೆ ಗಾಯವಾಗಿರುವ ಸಾಧ್ಯತೆ ಇದೆ ಎಂದು ಪ್ರಾಥಮಿಕ ಮಾಹಿತಿ ಈಗ ದೊರೆತಿದೆ. ಇನ್ನು ವಿರಾಟ್ ಕೊಹ್ಲಿ ಫೀಲ್ಡಿಂಗ್ ವೇಳೆ ಅಸಹಜವಾಗಿ ಕಾಣಿಸಿಕೊಂಡಿದ್ದು ತಕ್ಷಣ ಮೈದಾನದಿಂದ ಹೊರನಡೆದಿದ್ದಾರೆ. ಹಾಗೆ ವಿರಾಟ್ ಕೊಹ್ಲಿ ಬ್ಯಾಟಿಂಗ್ ಮಾಡುವಾಗಲೂ ಕೂಡ ಫಿಲ್ ಸಾಲ್ಟ್ ಉತ್ತಮವಾದ ಪ್ರದರ್ಶನವನ್ನ ನೀಡ್ತಾ ಇದ್ರೆ ವಿರಾಟ್ ಕೊಹ್ಲಿ ಅನ್ಯೂಶುವಲ್ನೆಸ್ ನಿಂದ ನಿಧಾನಗತಿಯಾಗಿ ಆಟವಾಡ್ತಾ ಇದ್ರು. ಜೊತೆಗೆ 50 ಓವರ್ ಮುಗಿಸಿದ ತಕ್ಷಣವೇ ಔಟ್ ಕೂಡ ಆಗ್ತಾರೆ. ಹಾಗಾಗಿ ಒಂದಿಷ್ಟು ಅಸಹಜವಾಗಿ ಮೈದಾನದಲ್ಲಿ ಈ ರೀತಿಯಾಗಿ ಕಾಣಿಸಿಕೊಂಡ ವಿರಾಟ್ ಕೊಹ್ಲಿ ಅವರು ಗಂಭೀರವಾಗಿ ಯಾವುದಾದ್ರೂ ಗಾಯದಿಂದ ಅಥವಾ ಅನಾರೋಗ್ಯದಿಂದ ಬಳಲ್ತಾ ಇರಬಹುದು ಅಂತ ಈಗ ಎಲ್ಲೆಡೆ ಮಾತು ಕೇಳಿ ಬರ್ತಾ ಇದೆ. ಇನ್ನೊಂದೆಡೆ ರೋಹಿತ್ ಶರ್ಮಾ ಕೂಡ ಗಾಯದ ತೊಂದರೆಯಿಂದ ಮುಂದುವರಿಯಲು ಸಾಧ್ಯವಾಗದೆ ಡಗ್ಔಟ್ಗೆ ಮರಳಿರ್ತಾರೆ. ಈ ಇಬ್ಬರು ಆಟಗಾರರ ಗಾಯ ಕೇವಲ ಈ ಪಂದ್ಯಕ್ಕಷ್ಟೇ ಅಲ್ಲ, ಮುಂದಿನ ಪಂದ್ಯಗಳ ಮೇಲೂ ಕೂಡ ದೊಡ್ಡ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಈಗ ಚೆನ್ನೈ ಸೂಪರ್ ಕಿಂಗ್ಸ್ ನಲ್ಲಿ ಸ್ಟಾರ್ ಆಟಗಾರನಾಗಿರುವ MS ಧೋನಿ ಅವರು ಹೇಗೆ ಗಾಯದಿಂದ ರೆಸ್ಟ್ ನಲ್ಲಿದ್ದಾರೋ ಹಾಗೆ ಮುಂದಿನ ಪಂದ್ಯಗಳಲ್ಲಿ ಸ್ಟಾರ್ ಆಟಗಾರರಾದಂತಹ ರೋಹಿತ್ ಶರ್ಮಾ ಹಾಗೂ ಕೊಹ್ಲಿ ಕೂಡ ಪಂದ್ಯಗಳಿಂದ ಹೊರಗುಳಿತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ತಮ್ಮ ತಂಡಗಳಿಗೆ ಪ್ರಮುಖ ಆಟಗಾರರಾದ ಇವರಿಬ್ಬರಿಗೂ ಮುಂದಿನ ಪಂದ್ಯಗಳಲ್ಲಿ ಆಡೋದು ಬಹಳಷ್ಟು ಅನುಮಾನ ಎನ್ನಲಾಗುತ್ತಿದೆ. ಟೀಮ್ ಮ್ಯಾನೇಜ್ಮೆಂಟ್ ಹಾಗೂ ವೈದ್ಯಕೀಯ ತಂಡ ಈಗ ಅವರ ಗಾಯದ ತೀವ್ರತೆಯನ್ನ ಪರಿಶೀಲಿಸ್ತಾ ಇದೆ. ಗಾಯ ಗಂಭೀರವಾಗಿದ್ದರೆ ಪ್ಲೇ ಆಫ್ ಹಂತಕ್ಕೂ ಕೂಡ ಈ ಇಬ್ಬರು ಆಟಗಾರರ ಅನುಪಸ್ಥಿತಿ ದೊಡ್ಡ ಹೊಡೆತವಾಗಬಹುದು. ಅಭಿಮಾನಿಗಳು ಈಗ ಒಂದೇ ಪ್ರಶ್ನೆ ಕೇಳುತ್ತಿದ್ದಾರೆ, ಕೊಹ್ಲಿ ಮತ್ತು ರೋಹಿತ್ ಮತ್ತೆ ಮೈದಾನಕ್ಕೆ ಯಾವಾಗ ಮರಳುತ್ತಾರೆ? ಇದರ ಉತ್ತರ ಮುಂದಿನ ವೈದ್ಯಕೀಯ ವರದಿ ನಂತರವೇ ಸ್ಪಷ್ಟವಾಗಲಿದೆ. ಇದು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಸಪ್ತಾಶ್ವ ಟಿವಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಸಪ್ತಾಶ್ವ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.